ರಾಷ್ಟ್ರೀಯ ಹೆದ್ದಾರಿ 234 ಹಾದು ಹೋಗಿರುವುದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗದಿಂದಲೇ. ಈ ಹೆದ್ದಾರಿಗೆ ಹೊಂದಿಕೊಂಡೇ ಚಿಕ್ಕಬಳ್ಳಾಪುರ ಕೋಲಾರ ರೈಲು ಮಾರ್ಗವೂ ಇದ್ದು, ಈವರೆಗೂ ಸಿಂಗಲ್ ಲೈನ್ ರೈಲು ಹಳಿ ಜೊತೆಗೆ ಮತ್ತೆರಡು ಟ್ರ್ಯಾಕ್ ಬರುತ್ತಿರುವ ಹಿನ್ನೆಲೆಯಲ್ಲಿ ಇದೀಗ ರೈಲ್ವೆ ಇಲಾಖೆ ಅಧಿಕಾರಿಗಳು ತಮಗೆ ಸೇರಿದ ಜಾಗವನ್ನು ಸರ್ವೆ ಮಾಡಿ ಗಡಿ ಗುರುತಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಬುಧವಾರ ರೈಲ್ವೆ ಅಧಿಕಾರಿಗಳು ರೈಲ್ವೆ ಜಾಗ ಸರ್ವೆ ಮಾಡಿ ಗಡಿ ಗುರುತಿಸಿದ್ದು, ಇವರು ಗುರುತಿಸಿದ ಕಾರಣ ರಾಷ್ಟ್ರೀಯ ಹೆದ್ದಾರಿ 234 ರೈಲ್ವೆ ಜಾಗದಲ್ಲಿಯೇ ನಿರ್ಮಾಣವಾಗಿರುವುದು ಬಹಿರಂಗವಾಗಿದೆ. ಇದರಿಂದ ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿ ಎಲ್ಲಿ ನಿರ್ಮಾಣ ಮಾಡಬೇಕು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ 2 ರೈಲ್ವೆ ಟ್ರ್ಯಾಕ್ ಬಂದರೆ ಅವುಗಳ ನಿರ್ಮಾಣ ಎಲ್ಲಿ ಎಂಬಿತ್ಯಾದಿ ಪ್ರಶ್ನೆಗಳು ಎದುರಾಗಿದ್ದು, ಇಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. That's why line will come out better. In this residential locality, how many houses you have pointed out? Houses here, That encroachment 200 houses. ರೈಲ್ವೆ ಇಲಾಖೆ, ಸಾರಿಗೆ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಜಂಟಿ ಸಭೆ ನಡೆಸಿ ಪ್ರಸ್ತುತ ಎದುರಾಗಿರುವ ಸಮಸ್ಯೆ ಬಗೆಹರಿಸುವುದಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ರೈಲ್ವೆ ಇಲಾಖೆ ಅಧಿಕಾರಿಗಳು ಗಡಿ ಗುರುತಿಸಿರುವ ಜಾಗವನ್ನು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರೊಂದಿಗೆ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಅವರು, ಈ ಕುರಿತು 3 ಇಲಾಖೆಗಳ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ನಂತರ ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಮುಂದಿನ ಕ್ರಮ ವಹಿಸಲಾಗುತ್ತದೆ ಎಂದರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ನೂತನ ರೈಲು ಮಾರ್ಗಗಳ ಬಗ್ಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಅದರ ಬಗ್ಗೆ ನಿರಂತರವಾಗಿ ಪರಿಶೀಲನೆ ನಡೆಸಲಾಗುತ್ತಿದೆ. ಗೌರಿಬಿದನೂರು, ಯಶವಂತಪುರ ಸೇರಿದಂತೆ ಹಲವು ರೈಲು ಮಾರ್ಗಗಳು ಮುಂದಿನ ದಿನಗಳಲ್ಲಿ ಬರಲಿವೆ. ಅದೇ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯು ಮುಖ್ಯವಾದುದೇ ಆಗಿದೆ. ರೈಲ್ವೆ ಇಲಾಖೆಗೆ ಸೇರಿದ ಜಾಗ ಎಂದು ರೈಲ್ವೆ ಇಲಾಖೆ ಹೇಳುತ್ತಿದೆ. ಹಾಗಾಗಿ ಕಂದಾಯ ಇಲಾಖೆ ಬಳಿ ಇರುವ ದಾಖಲೆ ಪರಿಶೀಲಿಸಿ ಮುಂದಿನ ಕ್ರಮ ವಹಿಸಲಾಗುತ್ತದೆ ಎಂದರು. ರಾಷ್ಟ್ರೀಯ ಹೆದ್ದಾರಿ 234 ಮಧುಗಿರಿಯಿಂದ ಮುಳಬಾಗಿಲವರೆಗೂ ಇದೆ. ನಂತರ ಆಂಧ್ರಕ್ಕೆ ಸಂಪರ್ಕ ಕಲ್ಪಿಸಲಾಗುತ್ತೆ. ಈ ರಸ್ತೆಯ ಅಭಿವೃದ್ಧಿಗಾಗಿ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಬಳಿ ಚರ್ಚೆ ನಡೆಸಿ 330 ಕೋಟಿ ಅನುದಾನವನ್ನು ಈ ಹಿಂದೆಯೇ ಮಂಜೂರು ಮಾಡಿಸಲಾಗಿದೆ. ಗೌರಿಬಿದನೂರು ಕಡೆಯಿಂದ ನಡೆಯುತ್ತಿರುವ ಕಾಮಗಾರಿ ಶಿಡ್ಲಘಟ್ಟ ವೃತ್ತದವರೆಗೂ ಯಾವುದೇ ಸಮಸ್ಯೆ ಇಲ್ಲ. ಯಾಕೆಂದರೆ ಅಲ್ಲಿಯವರೆಗೂ ರೈಲ್ವೆ ಹಳಿ ಇಲ್ಲ. ಹಾಗಾಗಿ ಅಲ್ಲಿಯವರೆಗೂ ಹೆದ್ದಾರಿ ಕಾಮಗಾರಿ ನಡೆಸಲು ಯಾವುದೇ ಅಡ್ಡಿ ಇಲ್ಲ ಎಂದರು. ಇದು ಇವಾಗ ರಾಷ್ಟ್ರೀಯ ಹೆದ್ದಾರಿ ಮಧುಗಿರಿಯಿಂದ ಏನಿವತ್ತು ಸುಮಾರು ಆಂಧ್ರ ನಮ್ಮ ರಾಜ್ಯದಲ್ಲಿ ಮುಳಬಾಗಲ್ ತನಕ ನಮ್ಮ ರಾಜ್ಯದಲ್ಲಿ ಇದು ಇನ್ನೂ ಕೂಡ ಮುಂದೆ ಆಂಧ್ರಕ್ಕೂ ಕೂಡ ಹೋಗುತ್ತೆ. ಈ ರಸ್ತೆಗೆ ಸುಮಾರು 330 ಕೋಟಿ ರೂಪಾಯಿ ಒಂದು ಮಧ್ಯದಲ್ಲಿ ಚೈನು ಇರಲಿಲ್ಲ. ಅಂದರೆ ಮಂಚೇನಹಳ್ಳಿಯಿಂದ ಹಿಡಿದು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಇದರ ವ್ಯಾಪ್ತಿ ಇತ್ತು. ಇದಕ್ಕೆ 330 ಕೋಟಿ ರೂಪಾಯಿಯಷ್ಟು ಮಂಜೂರಾಗಿತ್ತು. ಕೇಂದ್ರ ಸರ್ಕಾರ ನಾವು ಹಿಂದೆ ಮಾನ್ಯ ಗಡ್ಕರಿ ಅವರು ಮಾಡಿಕೊಟ್ಟಿದ್ರು. ಇದು ನಡೀತಾ ಇದೆ. ಇಲ್ಲಿ ಶಿಡ್ಲಘಟ್ಟ ಸರ್ಕಲ್, ಚಿಕ್ಕಬಳ್ಳಾಪುರ ನಗರದ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಶಿಡ್ಲಘಟ್ಟ ಸರ್ಕಲ್ನಿಂದ ವಿಶ್ವೇಶ್ವರಯ್ಯ ಶಾಲೆ ಮುಂದೆ ಮತ್ತು 30ನೇ ವಾರ್ಡ್ನಲ್ಲಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಕಾಲೋನಿ ಅಂತ ಏನು ಕರಿತೀವಿ, ಈ ಹಿಂದೆ 200ಕ್ಕೂ ಹೆಚ್ಚು ಮನೆಗಳಿಗೆ ಅವರು ನೋಟಿಸನ್ನು ಕೊಟ್ಟಿದ್ದಾರೆ ರೈಲ್ವೆ ಇಲಾಖೆಯವರು. ಇದು ಒತ್ತುವರಿ ಆಗಿದೆ, ತಾವು ನಮ್ಮ ಜಾಗದಲ್ಲಿದ್ದೀರಿ, ನೀವೆಲ್ಲ ಕೂಡ ಬಿಡಬೇಕು ಅಂತೇಳಿ ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ಭಾಳ ವರ್ಷಗಳಿಂದ ಇದು ನಡೀತಾ ಇದೆ. ಅವ್ರನ್ನ ಸ್ಥಳಾಂತರಿಸಬೇಕು ಅನ್ನೋವಂಥದ್ದು ಕೂಡ ರೈಲ್ವೆಯವರು ಹೇಳಿದ್ದಾರೆ. ಈಗ ರಸ್ತೆ ಕೂಡ ರೈಲ್ವೆ ಇಲಾಖೆ ಮತ್ತು ಸಾರಿಗೆ, ರಸ್ತೆ ಸಾರಿಗೆ ಮಧ್ಯೆ ಇವತ್ತು ಇಲ್ಲಿ ಅಧಿಕಾರಿಗಳ, ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 2 ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಇಲ್ಲಿ ಸ್ಥಳ ವೀಕ್ಷಣೆಗೆ ನಮ್ಮ ನಗರ ಸಭಾ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸದಸ್ಯರುಗಳು ಕೂಡ ಬಂದು ರೈಲ್ವೆ ಇಲಾಖೆಯವರು, ರಸ್ತೆ ಇಲಾಖೆಯವರು ಮತ್ತು ನಮ್ಮ ಕಂದಾಯ ಇಲಾಖೆಯವರು ಇಷ್ಟು ಇಲಾಖೆಗಳು ಸೇರ್ಕೊಂಡು ಇದನ್ನು ಯಾವ ರೀತಿ ಬಗೆಹರಿಸಬೇಕು ಇದರ ಸಮಸ್ಯೆ
ರಸ್ತೆಯೂ ಕೂಡ ಸುಗಮವಾಗಿ ಇಲ್ಲಿ ನಿರ್ಮಾಣ ಆಗಬೇಕು. ಇನ್ನೂ ಕೂಡ ರೈಲ್ವೆ ಟ್ರ್ಯಾಕು ಇನ್ನೂ 2 ಟ್ರ್ಯಾಕು ಅಡಿಷ್ನಲ್ ಆಗಿ ಬರ್ತಾಯಿದೆ. ಒಂದು ದೇವನಹಳ್ಳಿಯಿಂದ ಬಂಗಾರಪೇಟೆಗೆ ಹೋಗುವಂಥದ್ದು, ಇನ್ನೊಂದು ರೈಲ್ವೆ ಟರ್ಮಿನಲ್ ಅಂತೇಳಿ ನಿಮಗೆ ಗೊತ್ತಿರ್ಬೋದು, ಆವತಿ ವಿಲೇಜ್ ಹತ್ರ ಬರುವಂಥದ್ದಕ್ಕೆ ಪ್ರಸ್ತಾವನೆ ಆಗಿದೆ. ಆ ಒಂದು ಟ್ರ್ಯಾಕ್ ಕೂಡ ಬರುತ್ತೆ. ಮುಂದೆ 2 ಟ್ರ್ಯಾಕ್ ಬರುತ್ತೆ ಇಲ್ಲಿ. ಸೊ ಆ 2 ಟ್ರ್ಯಾಕ್ಗೂ ಜಾಗ ಬೇಕು. ಮತ್ತು ಈಗ ರಾಷ್ಟ್ರೀಯ ಹೆದ್ದಾರಿ ಏನು ನಿರ್ಮಾಣ ಆಗ್ತಾಯಿದೆ ಇದಕ್ಕೂ ಕೂಡ ಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಸ್ಥಳ ನೋಡಿದಾಗ ಸಾಕಾಗಲ್ಲ, ಅದಕ್ಕೆ ಅಡಿಷ್ನಲ್ ಆಗಿ ಅಕ್ವಿಸಿಷನ್ ಮಾಡಬೇಕಾಗ್ತದೆ. ಖಾಸಗಿ ಜಮೀನು ಇವಾಗೇನು ನಾವು ನಿಂತಿದ್ದೀವಿ ಶಿಡ್ಲಘಟ್ಟ ರಸ್ತೆಯಲ್ಲಿ ಎಡ ಬದಿಯಲ್ಲಿ ಬರ್ತಕ್ಕಂಥ ಖಾಸಗಿ ಜಮೀನನ್ನೇ ನಾವು ಇವಾಗ ಅದನ್ನು ಅಕ್ವಿಸಿಷನ್ ಮಾಡಬೇಕಾಗ್ತದೆ. ಆದರೆ ಇದು ಯಾರು ಈ ಒಂದು ಕಾಸ್ಟನ್ನು ಬೇರ್ ಮಾಡ್ತಾರೆ, ರೈಲ್ವೇಸ್ ಅವ್ರು ಮಾಡ್ತಾರಾ ಅಥವಾ ನ್ಯಾಷನಲ್ ಹೈವೇ ಅವ್ರು ಮಾಡಬೇಕಾ, ಇದನ್ನೆಲ್ಲ ಕೂಡ ಜಿಲ್ಲಾಧಿಕಾರಿಗಳು ಈಗ ಒಂದು ಸಭೆ ಕರೆದಿದ್ದಾರೆ. ಅವ್ರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತಿಮವಾಗಿ ಇದರ ರೂಪುರೇಷೆಗಳನ್ನು ಯಾವ ರೀತಿ ಬಗೆಹರಿಸಬೇಕು, ಯಾವ ರೀತಿ ಇದಕ್ಕೆ ತಕ್ಷಣ ಈ ರಸ್ತೆ ಮತ್ತು ರೈಲ್ವೆ ಟ್ರ್ಯಾಕ್ ಇವೆರಡೂ ಕೂಡ ಬರಬೇಕು. ಎರಡೂ ಸೇವೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಸೇವೆಗಳು ತಮಗೆ. ಇನ್ನು ರೈಲ್ವೆ ಇಲಾಖೆ ವಿಶ್ವೇಶ್ವರಯ್ಯ ಶಾಲೆ ಮುಂಭಾಗದ 30ನೇ ವಾರ್ಡಿನ ಅಂಬೇಡ್ಕರ್ ಕಾಲೋನಿಯ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿಗೆ ಈ ಹಿಂದೆಯೇ ನೋಟಿಸ್ ನೀಡಿದೆ. ರೈಲ್ವೆ ಇಲಾಖೆಗೆ ಸೇರಿದ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿರುವ ಕಾರಣ ಕೂಡಲೇ ಮನೆಗಳನ್ನು ಖಾಲಿ ಮಾಡುವಂತೆ ರೈಲ್ವೆ ಇಲಾಖೆ ಸೂಚನೆ ನೀಡಿದೆ. ರಸ್ತೆ ಮತ್ತು ರೈಲು ಸಾರಿಗೆ ನಡುವೆ ಪ್ರಸ್ತುತ ಸಮಸ್ಯೆ ಎದುರಾಗಿದೆ. 2 ಇಲಾಖೆಗಳು ಸಮಾಜಕ್ಕೆ ಮುಖ್ಯವಾದ ಇಲಾಖೆಗಳೇ ಆಗಿದ್ದು, ಉಭಯ ಇಲಾಖೆಗಳ ಹಿರಿಯ ಅಧಿಕಾರಿಗಳನ್ನು ಸ್ಥಳ ವೀಕ್ಷಣೆ ಮಾಡಲು ಆಹ್ವಾನಿಸಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿ ಈ ಸಮಸ್ಯೆ ಹೇಗೆ ಬಗೆಹರಿಸಬೇಕು ಎಂಬ ಬಗ್ಗೆ ಪರಿಶೀಲಿಸಲಾಗುವುದು ಎಂದರು. ರೈಲ್ವೆ ಹಳಿ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯೂ ಬೇಕು. ಪ್ರಸ್ತುತ ಇರುವ ಜಾಗ ಸಾಲದು, ಹಾಗಾಗಿ ಮತ್ತೆ ಖಾಸಗಿ ಜಮೀನು ವಶಕ್ಕೆ ಪಡೆಯಬೇಕು. ಇದಕ್ಕೆ ಹಣ ರೈಲ್ವೆ ಇಲಾಖೆ ನೀಡುತ್ತಾ ಇಲ್ಲವೇ ಇತರೆ ಇಲಾಖೆಗಳು ನೀಡಲಿದೆಯಾ ಎಂಬ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಚರ್ಚೆ ನಡೆಸಲಾಗುತ್ತದೆ. 2 ಸೇವೆಗಳು ಅಗತ್ಯವಾದುದು. ಇವೆರಡ ಸಮಸ್ಯೆ ಬಗೆಹರಿಸಲು ದೃಢ ಸಂಕಲ್ಪ ಮಾಡಿ ಸ್ಥಳ ವೀಕ್ಷಣೆ ಮತ್ತು ಸಭೆ ಮಾಡಲಾಗುತ್ತಿದೆ ಎಂದರು. ಈ ವೇಳೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಅಪರ ಜಿಲ್ಲಾಧಿಕಾರಿ ಎನ್ ಭಾಸ್ಕರ್, ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಸೇರಿದಂತೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.